ನಾನು ಹೋರಾಡಬೇಕಾಗಿತ್ತು. ನನ್ನ ಮನೆಯವ್ರ ವಿರುದ್ಧನೇ ಹೋರಾಡಬೇಕು ಅಂದಾಗ ನನ್ನ ಪರಿಸ್ಥಿತಿ ಏನಾಗಿರ್ಬೋದು. ಹಾಗಾಗಿ ಅವನನ್ನು ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಯಾವುದೇ ಪರಿಸ್ಥಿತಿಲಿದ್ದರೂ ನನ್ನನ್ನು ನಾನು ನೋಡ್ಕೊಳಕ್ಕಾಗ್ತಿಲ್ಲ, ಗೊತ್ತದ ನನಗೆ. ಬಟ್ ಆದರೂ ಅವನು ನೋಡ್ಕೋಬೇಕು ಅನ್ನೋ ಒಂದು ಖುಷಿಯಿಂದ ಎಷ್ಟೇ ಕಷ್ಟಗಳಾದರೂ ನಾನು ಅದನ್ನು ನೋಡ್ಕೊಂಡು ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕೈ ಕಾಲು ಎಲ್ಲ ಚೆನ್ನಾಗಿರುವಾಗ ಇಂಡಿಪೆಂಡೆಂಟ್ ವುಮೆನ್ ಆಗಲಿಲ್ಲ ನಾನು. ಕಾಲೆಲ್ಲ ಕಳ್ಕೊಂಡು, ಸ್ವಾಧೀನ ಕಳ್ಕೊಂಡು, ಸೊಂಟದಿಂದ ಕಾಲ್ವರೆಗೂ ಅದೆಲ್ಲ ಕಳ್ಕೊಂಡಾದ್ಮೇಲೆ ನನಗೆ ಲೈಫ್ ಏನು ಅಂತ ಅರ್ಥ ಆಯಿತು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ತುಂಬ ಜನಗಳ ಪ್ರಶ್ನೆ, ಆ್ಯಕ್ಚುಲಿ ಯಾಕೆ ನಾನು ಈ ಥರ ಇದ್ದೀನಿ, ನನಗೆ ಫ್ಯಾಮಿಲಿ ಇಲ್ವಾ, ಮತ್ತು ನಿಮ್ಗೆ ಹಸ್ಬೆಂಡ್ ಇಲ್ವಾ ಅಂತ ಒಂದಷ್ಟು ಜನಗಳ ಪ್ರಶ್ನೆ. ಹೊಸದಾಗಿ ಯಾರೆಲ್ಲ ನನ್ನ ಹೊಸ ಚಾನಲ್ಲಿಗೆ ಬಂದಿದ್ದೀರಾ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾಕಂದರೆ ನಿಜ ಈ ಚಾನಲ್ಲು ಸ್ಟಾರ್ಟ್ ಮಾಡಿದ್ದು ನಂದು ಓಲ್ಡ್ ಚಾನಲ್ ಹೋಯಿತು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಂಗೆ ನಂಬೋಕ್ಕಾಗಲಿಲ್ಲ. ನಿನ್ನೆ ನಂದು ಹಳೆ ಚಾನಲ್ನ ಓಪನ್ ಮಾಡಿ ನೋಡೋವಾಗ ಆ್ಯಕ್ಚುಲಿ ಆ ಹಳೆ ಚಾನಲ್ ನೇಮೇ ಹೇಳ್ಬಿಡ್ತೀನಿ ನಾನು, ಸವಿ ಕನ್ನಡ ವ್ಲಾಗ್ಸ್ ಅಂತ. 57,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಅದನ್ನು ಕೂಡ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ನೋಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ಯಾರೆಲ್ಲ ಈ ಹೊಸ ಚಾನಲ್ಗೆ ಎಂಟ್ರಿ ಕೊಟ್ಟು, ಚಾನಲ್ಗೆ ಭೇಟಿ ಕೊಟ್ಟು ನನ್ನ ಬಗ್ಗೆ ತಿಳ್ಕೊಬೇಕು ಕಂಪ್ಲೀಟಾಗಿ ವಿಷಯಗಳನ್ನ ಅಂತ ಅಂದ್ಕೊಂಡಿದ್ದೀರಾ, ಅವರೆಲ್ಲ ಓಲ್ಡ್ ಚಾನಲಲ್ಲಿ ನೋಡ್ಬೋದು ವಿಷಯಗಳನ್ನ. ಬಟ್ ಆದರೂ ಈ ಚಾನಲಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ಅದನ್ನೆಲ್ಲ. ತುಂಬ ಜನ ಕೇಳಿದ್ದು, ಜುಮಾಟೋ ಮಾಡ್ತಾಯಿದ್ನಲ್ಲ ವೀಲ್ಚೇರ್ ಬೈಕಲ್ಲಿ, ಹಾಗಾಗಿ ಯಾಕೆ ನೀವು ಈ ಥರ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ ಅವ್ರ ಮೈಂಡಲ್ಲಿ ಉಟ್ಕೊಂಡಿರೋವಂಥದ್ದು. ಆ್ಯಕ್ಚುಲಿ ಹಳೆ ಚಾನಲ್ ನೋಡೋರಿಗೆ ಗೊತ್ತಿರುತ್ತೆ ವಿಷಯ ಏನು ಅಂತ. ಬಟ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಇವಾಗ ಎಂಟ್ರಿ ಕೊಟ್ಟಿದ್ದೀರ ಹೊಸ ಚಾನಲ್ಗೆ, ಅವ್ರಿಗೆಲ್ಲ ನಾನು ಯಾರು ಅನ್ನೋದನ್ನ ಪರಿಚಯ ಮಾಡಿಸ್ಬೇಕು. ಆ್ಯಕ್ಚುಲಿ ನಾನು ಫಸ್ಟ್ ಹೆಂಗಿದ್ದೆ, ಇವಾಗ 7 ವರ್ಷದ ಹಿಂದೆ ಹೇಗಾದೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ಒಂದು ಸಣ್ಣ ಒಂದು ತುಣುಕುಗಳಲ್ಲಿ ಈ ಮಧ್ಯದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನೋಡ್ಕೊಂಡು ಬನ್ನಿ ಅದನ್ನು. ನನ್ನ ಹೆಸರು ಸವಿತಾ ಅಂತ. ಹುಟ್ಟಿ ಬೆಳೆದಿದ್ದೆಲ್ಲ ಒಂದು ವಿಲೇಜ್ ಪ್ಲೇಸಲ್ಲಿ. ನಾನು BCom ಮುಗಿಸಿದ್ದೀನಿ, ಡಿಗ್ರಿ ಕೂಡ ಕಂಪ್ಲೀಟ್ ಆಗಿದೆ. ಬಟ್ ಆ ಲೈಫ್ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಹೇಳಕ್ಕೆ ಬರಲ್ಲ. ನನಗೆ ಮದುವೆ ಆಗಿದ್ದು 2015, ಮಗ 2016. ಪೂರ್ವಿಕ್ ಅನ್ನೋ ಒಬ್ಬ ಮಗ ಹುಡ್ತಾನೆ. ಅದಾದಮೇಲೆ ನನ್ನ ಲೈಫು ಒಂದು ಆ್ಯಕ್ಸಿಡೆಂಟಲ್ಲಿ ನನ್ನ ಸ್ಪೈನ್ ಇಂಜುರಿ ಆಗುತ್ತೆ. ಸ್ಪೈನ್ ಇಂಜುರಿ ಅಂದರೆ ಆ್ಯಕ್ಚುಲಿ ಬೆನ್ಮೂಳೆ ಕಟ್ಟಾಗೋ ಅಂಥ ಟೈಮಲ್ಲಿ ಅಲ್ಲಿರೋ ನರಗಳೆಲ್ಲ, ಬ್ರೈನಿಗೆ ಬಂದಿರೋ ಎಲ್ಲ ನರಗಳು ಬಲ್ಜಾಗಿ, ಸೊ ಅಲ್ಲಿರೋ ಕನೆಕ್ಷನ್ ಕಟ್ಟಾಗಿರೋದ್ರಿಂದ ನನಗೆ ಸೊಂಟದಿಂದ ಪಾದದವರೆಗೂ ಯಾವುದೇ ಸ್ಪರ್ಶ ಗೊತ್ತಾಗಲ್ಲ. ಅದು ಈ ಥರ ಆಗಿ ಒಂದು 7 ಇಯರ್ಸ್ ಆಯ್ತಾ ಬಂತು. 2019 ನನಗೆ ಆ್ಯಕ್ಸಿಡೆಂಟ್ ಆಗೋವಂಥದ್ದು. ಸೊ ಆವಾಗಿಂದ ಇವತ್ತಿನವರೆಗೂ ನನ್ನ ವೀಲ್ಚೇರೇ ನನ್ನ ಲೈಫು. ಸೊ ಈ 7 ಇಯರ್ಸಲ್ಲಿ ಲೈಫು ಹೇಗೆ ಚೇಂಜ್ ಆಯಿತು ಅಂದರೆ, ನನ್ನ ಫ್ಯಾಮಿಲಿಯವರೆಲ್ಲ ಬಿಟ್ಟೋದ್ರು. ಸೊ 3 ಇಯರ್ಸ್ ಬ್ಯಾಕು ಕಂಪ್ಲೀಟ್ಲಿ ನಾನು ಕೈ ಕೂಡ ಏಟಾಗಿ, ಕೈ ಕೂಡ ಇಂಜುರಿ ಆಯಿತು. ಸೊ ಅದಾದಮೇಲೆ ನಾನು ಹಾಸ್ಪಿಟಲಲ್ಲಿ ನನ್ನ ಫ್ಯಾಮಿಲಿಯವ್ರು ಬಿಟ್ಟು ಹೋದ್ಮೇಲೆ ನಾನು ನನಗೋಸ್ಕರ ಬದುಕಬೇಕು, ಬೀದಿಲಿದ್ದರೂ ಪರವಾಗಿಲ್ಲ, ನೆಮ್ಮದಿ ಬೇಕು ಅಂತ ಹೇಳಿ ನಾನು ಒಂದು ಆಶ್ರಮ ಸೇರ್ಕೊಳ್ತೀನಿ. ಅದಾದಮೇಲೆ ಮತ್ತೆ ನನ್ನ ಕೈನ ರಿಪೇರಿ ಮಾಡ್ಕೊಂಡು, ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡ್ಕೊಂಡು, ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಇಂಡಿಪೆಂಡೆಂಟಾಗಿ ಒಬ್ಬಳೇ ಬದುಕುವಂಥ ಟೈಮಲ್ಲಿ ನನ್ನ ಮಗ ಇವಾಗ ನನ್ನ ಜೊತೆಗೆ ಬಂದಿದ್ದಾನೆ. ಪೂರ್ವಿಕ್ ಅಂತ ಮಗನ ಹೆಸರು. ಇವಾಗ ಅವನಿಗೆ 11 ಇಯರ್ಸು. ಅವನಿಗೆ 3 ಇಯರ್ಸ್ ಇರೋವಾಗ ನನಗೆ ಆ್ಯಕ್ಸಿಡೆಂಟ್ ಆಗಿದ್ದು. ಆ್ಯಕ್ಚುಲಿ ನಾನು ನಡೆದಾಡಿರೋ ಅಂಥದ್ದನ್ನ ನನ್ನ ಮಗ ನೋಡೇ ಇಲ್ಲ. ಸೊ ಆದರೂ ಅವ್ನಿಗೆ ಯಾವತ್ತೂ ಅನಿಸಿಲ್ಲ ನಮ್ಮ ಮಮ್ಮಿ ವೀಲ್ಚೇರಲ್ಲಿದ್ದಾರೆ, ಅವ್ರ ಕೈಯಲ್ಲಿ ಯಾವ ಕೆಲಸನೂ ಆಗಲ್ಲ ಅನ್ನೋದು ಅವ್ನ ಫೀಲೇ ಆಗಿಲ್ಲ. ಇದು ನನ್ನ ಜೀವನ. ಆ್ಯಕ್ಚುಲಿ ಆ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಒಬ್ಬ ಮನುಷ್ಯನ ಬಗ್ಗೆ ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ಅವನು ಯಾರು, ಯಾಕೆ ಈ ಕೆಲಸ ಮಾಡ್ತಿದ್ದಾನೆ, ಹಿಂಗೆ ಒಬ್ಬನೇ ಬದುಕ್ತಿದ್ದಾನೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಬೇಕಾಗುತ್ತೆ. ಆವಾಗಲೇ ಆ ಮನುಷ್ಯನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಾನು ಒಬ್ಬಳು ಇಂಡಿಪೆಂಡೆಂಟ್ ವುಮೆನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕಾಲು ಕೈ ಚೆನ್ನಾಗಿದ್ದಾಗ ಇಂಡಿಪೆಂಡೆಂಟ್ ಆಗಲಿಲ್ಲ. ಆ್ಯಕ್ಚುಲಿ ಕೈ ಕಾಲು ಎಲ್ಲ ಚೆನ್ನಾಗಿರುವಾಗ ಇಂಡಿಪೆಂಡೆಂಟ್ ವುಮೆನ್ ಆಗಲಿಲ್ಲ ನಾನು. ಕಾಲೆಲ್ಲ ಕಳ್ಕೊಂಡು, ಸ್ವಾಧೀನ ಕಳ್ಕೊಂಡು, ಸೊಂಟದಿಂದ ಕಾಲ್ವರೆಗೂ ಅದೆಲ್ಲ ಕಳ್ಕೊಂಡಾದ್ಮೇಲೆ ನನಗೆ ಲೈಫ್ ಏನು ಅಂತ ಅರ್ಥ ಆಯಿತು. ಆವಾಗ ನನಗೋಸ್ಕರ ನಾನು ಬದುಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಸೊ ನಿಜ ಹೇಳಬೇಕು ಅಂದರೆ ಫ್ಯಾಮಿಲೀಲಿ ಯಾರೇ ಇದ್ರೂ, ಎಂಥವರೇ ಇದ್ರೂ, ಗಂಡ ಹೆಂಡ್ತಿಗಾಗಲ್ಲ, ಹೆಂಡ್ತಿ ಗಂಡನಿಗಾಗಲ್ಲ, ಅಪ್ಪ ಅಮ್ಮದಿರು ಮಕ್ಳಿಗಾಗಲ್ಲ, ಕೆಲವೊಂದು ಸಾರಿ ಮಕ್ಳುಗಳು ಅಪ್ಪ ಅಮ್ಮದಿರುಗಳಿಗಾಗಲ್ಲ.
ಅಣ್ಣ ತಮ್ಮದಿರುಗಳು ಅಕ್ಕ ತಂಗಿದಿರಿಗಾಗಲ್ಲ, ಅಕ್ಕ ತಂಗಿದಿರು ಅಣ್ಣ ತಮ್ಮದಿರುಗಳಿಗಾಗಲ್ಲ. ಕೆಲವೊಂದು ಸಾರಿ ಹೇಳಕ್ಕೆ ಬರಲ್ಲ ಯಾವ ಫ್ಯಾಮಿಲಿ ಸಂಬಂಧಗಳು ಎಷ್ಟುವರೆಗೂ ಅಂತ ಹೇಳಕ್ಕೆ ಬರಲ್ಲ. ಬಟ್ ನನ್ನ ಲೈಫಲ್ಲಿ ಆಗಿದ್ದು ಕೈಕಾಲು ಚೆನ್ನಾಗಿರೋವಾಗ, ಅಂದರೆ ಕೈಕಾಲು ಚೆನ್ನಾಗಿರೋವರೆಗೂ ಮತ್ತು ಕೈಯಲ್ಲಿ ಎಲ್ಲ ಕೆಲಸಗಳಾಗೋವರೆಗೂ. ಸೊ ಯಾವಾಗ ನಾನು ಮುಗೀತು ನನ್ನ ಲೈಫೇ ಅಂತ ಬೆಡ್ ರಿಡನ್ ಆಗೋ ಟೈಮಲ್ಲಿ ಇವರೆಲ್ಲ ಯಾರು ಅನ್ನೋದು ನನಗೆ ಅರ್ಥ ಆಗಿದ್ದು. ಸೊ ಹಾಗಾಗಿ ಯಾವುದೇ ಫ್ಯಾಮಿಲಿ ಸಂಬಂಧನೇ ಬೇಡ ಅಂತೇಳಿ ದೂರ ಬಂದು ಒಬ್ಬಳೇ ಬದುಕೋ ಅಂಥ ಟೈಮಲ್ಲಿ ಈಗ ಮಗ ಕೂಡ ನನ್ನ ಜೊತೆಗೆ ಬಂದಿದ್ದಾನೆ. ಆ್ಯಕ್ಚುಲಿ ಅವನಿಗೆ ತಾಯಿ ಪ್ರೀತಿ ಬೇಕು ಅಂತ ಅನಿಸಿ ಬಂದಿರೋ ಅಂಥದ್ದು. ಹಾಗಾಗಿ ಅವನನ್ನು ಕಾಪಾಡಬೇಕಾಗಿರೋದು ನನ್ನ ಕರ್ತವ್ಯ. ನಾನು ಯಾವುದೇ ಪರಿಸ್ಥಿತಿಲಿದ್ದರೂ ನನ್ನನ್ನು ನಾನು ನೋಡ್ಕೊಳಕ್ಕಾಗ್ತಿಲ್ಲ, ಗೊತ್ತದ ನನಗೆ. ಬಟ್ ಆದರೂ ಅವನು ನೋಡ್ಕೋಬೇಕು ಅನ್ನೋ ಒಂದು ಖುಷಿಯಿಂದ ಎಷ್ಟೇ ಕಷ್ಟಗಳಾದರೂ ನಾನು ಅದನ್ನು ನೋಡ್ಕೊಂಡು ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ನನಗೆ ತುಂಬ ಹೆಲ್ಪ್ ಮಾಡಿದೆ, ತುಂಬ ಥ್ಯಾಂಕ್ಸ್ ಹೇಳಬೇಕು. ಕಲಾ ಮಾಧ್ಯಮದಲ್ಲಿ ನನ್ನ ವೀಡಿಯೋ ಬಂದಾದಮೇಲೆ ತುಂಬ ಕಡೆ ನನ್ನ ವಿಷಯ ಹರಿದಾಡ್ತು. ಹಾಗಾಗಿ ತುಂಬ ಜನಕ್ಕೆ ನನ್ನ ವಿಷಯ ಗೊತ್ತಾಯಿತು. ಆ್ಯಕ್ಚುಲಿ ಕೈ ಆಪ್ರೇಷನ್ ಆಗಿರೋದ್ರಿಂದ ನಂಗೆ ಆಗಲ್ಲ ಬಲ್ಗೈ ಜಾಸ್ತಿ ಹೊತ್ತು ಇಟ್ಕೊಳ್ಳೋಕ್ಕೆ. ಸೊ ಕಂಪ್ಲೀಟ್ ಸ್ಟೋರಿ ನನ್ನದು ಓಲ್ಡ್ ಚಾನಲ್ ಇದೆ. ಆ್ಯಕ್ಚುಲಿ ಯಾರೆಲ್ಲ ಇವಾಗ ನೋಡಬೇಕು ಅಂದ್ಕೊಂಡಿರೋರು, ನನ್ನ ಬಗ್ಗೆ ತಿಳ್ಕೋಬೇಕು ಅಂದ್ಕೊಂಡಿರೋರು, ನಂದು ಚಾನಲ್ದು ಒಂದು ಐಡಿನ ಪಕ್ಕದಲ್ಲಿ ಶೇರ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗಿ ಕಂಪ್ಲೀಟಾಗಿ ಚೆಕ್ ಮಾಡಿ. ಬಟ್ ಈ ಹೊಸ ಚಾನಲಲ್ಲಿ ನನಗೇನು ಅಂದರೆ ಆಲ್ಮೋಸ್ಟ್ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನಾನು ಆ ಚಾನಲಲ್ಲಿ ಹೇಳ್ಬಿಟ್ಟಿದ್ದೀನಿ. ಮತ್ತು ಈ ಚಾನಲ್ಗೆ ಅದನ್ನು ತಗೊಬರೋದಕ್ಕೆ ಇಷ್ಟ ಇಲ್ಲ ನನಗೆ. ಈ ಚಾನಲಲ್ಲಿ ಪಾಸಿಟಿವ್ ಆಗಿ ನಾನು ವೀಡಿಯೋಸ್ನ ಹಾಕಬೇಕು ಅಂತ ತುಂಬ ಆಸೆಯಿಂದ ಇದ್ದೀನಿ. ಯಾಕಂದರೆ ಇದು ವೀಲ್ ಚೇರ್ ಟ್ರಾವೆಲರ್ ಅಂತ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಆ್ಯಕ್ಚುಲಿ ಇದರಲ್ಲಿ ವ್ಲಾಗ್ ಚಾನಲ್ ಏನೂ ಮಾಡಲ್ಲ ನಾನು. ಕೆಲವೊಂದು ಟ್ರಾವೆಲ್ ವೀಡಿಯೋಗಳು ಎಲ್ಲಿ ಹೋಗ್ತೀನಿ ಬರ್ತೀನಿ ಅದನ್ನು ಮಾತ್ರ ಮೆನ್ಷನ್ ಮಾಡಬೇಕು ಅಂತ ಇದ್ದೀನಿ. ಇವಾಗ ಹೊಸ ಚಾನಲ್ಲು ಬಂದಿರೋದ್ರಿಂದ ಅದರಲ್ಲಿ ವ್ಲಾಗ್ ಚಾನಲ್ಲು ಅಂದರೆ ವ್ಲಾಗ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ, ಟ್ರಾವೆಲೆಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸ್ನ ಈ ಚಾನಲಲ್ಲಿ ನೋಡ್ತಾ ಇದ್ದೀರಾ, ನೀವೆಲ್ಲ ನನ್ನ ವಿಷಯ ತಿಳ್ಕೊಬೇಕು ಅಂದರೆ ದಯವಿಟ್ಟು ನನ್ನ ಹಳೆ ಚಾನಲ್ಗೆ ವಿಸಿಟ್ ಕೊಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳಲ್ಲ, ಬಟ್ ನನ್ನ ಬಗ್ಗೆ ವಿಷಯಗಳು ಎಲ್ಲ ಕಂಪ್ಲೀಟ್ ಇದೆ. ಬಟ್ ಅದರಲ್ಲಿ ತುಂಬ ನೆಗೆಟಿವ್ ಇದೆ. ಯಾಕಂದರೆ ನನ್ನ ಪರಿಸ್ಥಿತಿ ಹಂಗಿತ್ತು, ನಾನು ಹೋರಾಡಬೇಕಾಗಿತ್ತು. ನನ್ನ ಮನೆಯವ್ರ ವಿರುದ್ಧನೇ ಹೋರಾಡಬೇಕು ಅಂದಾಗ ನನ್ನ ಪರಿಸ್ಥಿತಿ ಏನಾಗಿರ್ಬೋದು. ಒಬ್ಬ ಮನುಷ್ಯ ವೀಲ್ ಚೇರಲ್ಲಿ ಇದ್ಕೊಂಡು ಅದರಲ್ಲೂ 80% ಡಿಸೇಬಿಲಿಟಿ ಆಗಿ ನನ್ನ ಮನೆಯವ್ರ ವಿರುದ್ಧನೇ ನಾನು ಹೋರಾಡಬೇಕಾದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದೆ ಅನ್ನೋದನ್ನ ನಾನು ಆ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ನನ್ನ ವಿರುದ್ಧ ಯಾವ ಥರ ನಿಂತರು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಕಂಪ್ಲೀಟ್ ವೀಡಿಯೋ ಅದರಲ್ಲಿದೆ. ದಯವಿಟ್ಟು ಆ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಈ ಚಾನಲಲ್ಲಿ ಇವಾಗ ಹೇಳ್ದಂಗೆ ನಾನು ಪಾಸಿಟಿವ್ ಆಗಿ ಎಲ್ಲ ಮೈಂಡ್ಸೆಟ್ಟಿನ ತೆಗೆದ್ಬಿಟ್ಟಿದ್ದೀನಿ. ನಂಗೆ ಯಾರು ಮೋಸ ಮಾಡಿದರು, ನಂಗೆ ಯಾರು ಅನ್ಯಾಯ ಮಾಡಿದರು, ಇವರನ್ನೆಲ್ಲ ಬಿಟ್ಟು ನಾನು ಮುಂದೆ ಬಂದಿದ್ದೀನಿ. ನನಗೆ ಇವಾಗ ಮೈಂಡ್ಸೆಟ್ ಯೋಚನೆ ಮಾಡೋದು, ಯಾರೇ ಮೋಸ ಮಾಡಿದರು ಅವ್ರು ಚೆನ್ನಾಗಿರಲಿ, ದೇವರು ಅವ್ರಿಗೂ ಒಳ್ಳೇದು ಮಾಡಲಿ, ಇಷ್ಟೇ. ಸೊ ಯಾವತ್ತಿದ್ರೂ ದೇವ್ರು ನೋಡ್ತಾ ಇರ್ತಾನೆ ಮೇಲ್ಗಡೆ ಅವನಿಗೆ ನಾವು ನ್ಯಾಯವಾಗಿದ್ದೀವಿ ಅನಿಸಿದ್ರೆ ನಮಗೆ ನ್ಯಾಯವಾಗಿ ಎಲ್ಲನೂ ಕೊಡ್ತಾನೆ.